ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಟಾಪಿಕ್ ಬಂದು ತಾಯಿಯ ಮಹತ್ವ. ಇದನ್ನು ಗುರುರಾಜ್ ಕರ್ಜಗಿಯವರು ತುಂಬ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ನಾನು ಸಹ ನಿಮ್ಮ ಮುಂದೆ ತಾಯಿಯ ಮಹತ್ವ ಎಂತಹದ್ದು ಅಂತ ತಿಳಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಅತ್ಯಂತ ಅಪರೂಪದ ವಸ್ತು ಅಂದರೆ ಅದು ತಾಯಿ. ತಾಯಿ ಪ್ರೇಮ ಭಗವಂತನ ಪ್ರೇಮಕ್ಕಿಂತ ಕಮ್ಮಿ ಅಂತರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ತೂಕ ಹೆಚ್ಚೇ ಇರುತ್ತೆ ವಿನಃ ಕಮ್ಮಿ ಅಂತೂ ಇರೋದಿಲ್ಲ. ಏಕೆಂದರೆ ನಿಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನು ಕೊಡುವಂತಹ ಜೀವ ಅಂದರೆ ಅದು ತಾಯಿ ಮಾತ್ರ. ಒಂದು ಸಣ್ಣ ಘಟನೆ ನಡೆದಿರೋದನ್ನು ನಾನು ರೀಸೆಂಟಾಗಿ ಕೇಳಿದೆ. ಅದು ನಿಜ ಜೀವನದ ಘಟನೆ ಸಹ ಹೌದು. ತುಂಬ ಮನಸ್ಸಿಗೆ ಆಳವಾಗಿ ನಾಟುತ್ತೆ. ಆ ತಾಯಿ ಬಗ್ಗೆ ಇರೋ ಗೌರವ ಇನ್ನೂ ಏನಾಗುತ್ತಪ್ಪ, ಆ ಕತೆ ಕೇಳ್ತಾ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗಲ್ಲ. ಇದೊಂದು ಮನೇಲಿ ನಡೆದಂತಹ ನೈಜ ಘಟನೆ. ಬೆಳೆದು ನಿಂತಿರೋಂಥ ಮಗ ಒಮ್ಮೆ ನಾನು ಇಲ್ಲಿವರೆಗೂ ಬೆಳೆದಿರೋದು ಇದರ ಎಲ್ಲ ಲೆಕ್ಕನ ಒಂದು ಬಿಲ್ ಮೂಲಕ ವಿವರಿಸ್ಬಿಟ್ಟು ಬರೆದ್ಬಿಟ್ಟು ಅವ್ರ ತಾಯಿಗೆ ಕಾಣೋ ರೀತಿ ಅಡುಗೆ ಕಟ್ಟೆ ಮೇಲೆ ಇಡ್ತಾನೆ. ನನ್ನ ತಾಯಿಯಿಂದ ನನಗೆ ಎಷ್ಟು ದುಡ್ಡು ಬರಬೇಕು ಅಂತ ಪಟ್ಟಿ ಮಾಡ್ತಾನೆ. ಆ ಪಟ್ಟಿ ತಾಯಿ ಕಣ್ಣಿಗೆ ಕಾಣೋ ರೀತಿ ಅಡುಗೆ ಕಟ್ಟೆ ಮೇಲೆ ಇಟ್ಬಿಟ್ಟು ಅವನು ಹೊರಗಡೆ ಹೋಗ್ತಾನೆ. ತಾಯಿ ರಾತ್ರಿ ಮಲಗುವಾಗ ನೋಡ್ತಾಳೆ, ಅಮ್ಮ ನೀನು ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಆ ಬಿಲ್ಲಲ್ಲಿ ಬರೆದಿರ್ತಾನೆ, ಆದಷ್ಟು ಬೇಗ ಚುಕ್ತಾ ಮಾಡು, ನನಗೆ ಅವಶ್ಯಕತೆ ತುಂಬ ಹೆಚ್ಚಾಗಿದೆ ಅಂತ ಬಿಲ್ನಲ್ಲಿ ಬರೆದಿರುತ್ತೆ. ಮೊದಲನೇದೇನಪ್ಪ ಅಂದರೆ ಪ್ರತಿ ವಾರ ನಾನು ಖರ್ಚಿಗೆ ಕೊಡುವ 25 ರೂಪಾಯಿ. ಅಂದರೆ ತನ್ನ ತಾಯಿಗೆ ಅವನು ಖರ್ಚಿಗೆ ಕೊಡುವಂಥ ಹಣ 25 ರೂಪಾಯಿ. ಮತ್ತು ಮೊನ್ನೆ ದಿವಸ ತಂದೆ 5 ಪ್ಯಾಂಟು 5 ಶರ್ಟ್ನ ಐರನ್ ಮಾಡಿದ್ದೀನಿ, ಅದರ ಬೆಲೆ ಅದರ ಕೂಲಿ 10 ರೂಪಾಯಿ. ಭಾನುವಾರ ಗಿಡಕ್ಕೆ ನೀರು ಹಾಕು ಅಂತ ಹೇಳಿದ್ದೆಯಲ್ಲ, ಅದಕ್ಕೆಲ್ಲ ನೀರು ಹಾಕಿದ್ದೆ, ಅದ್ರ ಕೂಲಿ ಬಂದುಬಿಟ್ಟು 5 ರೂಪಾಯಿ. ಹೋದ ವಾರ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ರಲ್ಲ, ಅವ್ರಿಗೆಲ್ಲ ಬೆಂಗಳೂರು ಸುತ್ತರಿಸ್ಕೊಂಬ ಅಂತ ನೀನು ಹೇಳಿದ್ದೆ ಅಲ್ವಾ, ಅವ್ರಿಗೆಲ್ಲ ಗೈಡೆನ್ಸ್ ಮಾಡಿದ್ನಲ್ಲ ನಾನು, ಆ ಕೆಲಸದ ಕೂಲಿ ಬಂದುಬಿಟ್ಟು 15 ರೂಪಾಯಿ. ಹಬ್ಬದ ಹಿಂದಿನ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ನಾನು, ಅದ್ರ ಕೂಲಿ ಬಂದು 25 ರೂಪಾಯಿ. ಇದೇ ರೀತಿ ಮೊನ್ನೆ ಶನಿವಾರದ ದಿನ ನಿನ್ನ ಜೊತೆ ಸಂತೆಗೆ ಬಂದಿದ್ದೆ ತಾನೆ, ಬ್ಯಾಗ್ನೆಲ್ಲ ಹಿಡ್ಕೊಂಡು ಹೊತ್ಕೊಂಡು ಮನೆ ತನಕ ಬಂದೆ ತಾನೆ, ಅದ್ರ ಕೂಲಿ ಬಂದು 10 ರೂಪಾಯಿ. ಒಟ್ಟು ನನಗೆ ಬಾಕಿ 90 ರೂಪಾಯಿ ಬರೋದಿದೆ, ಅದನ್ನು ಬೇಗ ಚುಕ್ತಾ ಮಾಡಮ್ಮ ಅಂತ ಬರೆದಿಟ್ಟಿದ್ದ. ಅಮ್ಮ ಮಲಗೋ ಮುಂಚೆ ಆ ಬಿಲ್ನ ನೋಡ್ತಾರೆ. ನೋಡಿ ರಾತ್ರಿ ಮಲಗೋ ಮುಂಚೆ ಅವರು ಸಹ ಕಾಗದದ ಹಿಂದೆಯೇ ಒಂದು ಬಿಲ್ನ ಮಾಡ್ತಾರೆ. ಹೌದು ಮಗು, ನಾನು ನಿನ್ನ ಸಾಲದಲ್ಲಿ ಇದ್ದೇನಪ್ಪ, 90 ರೂಪಾಯಿ ಕೊಡ್ತೀನಪ್ಪ, ಆದರೆ ಮಗು ನಂದು ಒಂದು ಬಿಲ್ ಇದೆಯಲ್ಲ ಅದನ್ನು ನೋಡು ಅಂದರು. ಮೊದಲನೇದು 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ನೋವು ತಿಂದಿದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಟ ಮಾಡಿ ಪುನರ್ಜನ್ಮ ಕೊಟ್ಟನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನೀನು ಪುಟ್ಟ ಮಗುವಾಗಿದ್ದಾಗ ನಿನಗೆ ಜ್ವರ ಬಂತಲ್ಲ, ಅವತ್ತು ಕಣ್ಣೀರು ಹಾಕುವಂಥ 10 ದೇವರಿಗೆ ಕಣ್ಣೀರು ಸುರಿಸ್ಕೊಂಡು ಹರಕೆ ಕಟ್ಕೊಂಡಿದ್ನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ನೀನು ಪರೀಕ್ಷೆಗೆಂದು ಓದುವಾಗ ನಾನು ನಿದ್ದೆ ಕೆಟ್ಟು ನಿನ್ನ ಜೊತೆ ಇದ್ದಿದ್ದಕ್ಕೆ ಯಾವ ಬೆಲೆನೂ ಕಟ್ಟೋಕ್ಕಾಗೋದಿಲ್ಲ. ನೀನು ಪರೀಕ್ಷೆಗೆ ಹೋಗಿದ್ದೆ, ಪರೀಕ್ಷೆಯ ಫಲಿತಾಂಶ ಏನು ಬರುತ್ತೆ ಅನ್ನೋ ಆತಂಕದಲ್ಲಿ ನೀನಿದ್ದರೆ ನಿನಗಿಂತ ಹೆಚ್ಚು ಆತಂಕ ಪಟ್ಟವಳು ನಾನು, ಅದಕ್ಕೆ ಯಾವ ಬೆಲೆನೂ ಕಟ್ಟೋಕ್ಕೆ ಆಗೋದಿಲ್ಲಪ್ಪ. ನೀನು ಮರುದಿನ ಕಾಲೇಜಿಗೆ ಹೋಗಿ ಬರುವವರೆಗೂ ಮಗು ಯಾವಾಗ ಬರ್ತಾನೋ ಏನೋ ಅಂತ ಗೇಟ್ ಹತ್ರನೇ ಇದ್ದು ಆತಂಕದಿಂದ ಕಾದಿದ್ದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ಆಯ್ತಪ್ಪ, ನನ್ನ ಮೇಲಿನ ಸಾಲ ಇದೆಯಲ್ಲ 90 ರೂಪಾಯಿ, ಅದನ್ನು ಆದಷ್ಟು ಬೇಗ ತೀರಿಸ್ತೀನಿ ಅಂತ ಬರೆದಿಟ್ಲು. ಮರುದಿನ ಮಗು ಆ ಬಿಲ್ನ ನೋಡಿದ. ಆ ಬಿಲ್ ನೋಡಿದ ತಕ್ಷಣ ಆ ಮಗುಗೆ ಎದೆಯಾಳದಿಂದ ನೋವು ಕಿತ್ಕೊಂಡು ಬಂತು. ಕಣ್ಣಲ್ಲಿ ನೀರು ಸುರಿಸೋಕ್ಕೆ ಆರಂಭ ಆಯಿತು. ಪೆನ್ ತಗೊಂಡು ಆ ಬಿಲ್ನ ಹರಿದಾಕಿದ. ಅದರ ಮೇಲೆ ಒಂದು ಸಾಲನ್ನು ಬರೀತಾನೆ, ಅಮ್ಮ ನೀನು ನನಗೆ ಬರಬೇಕಾಗಿದ್ದು ಇನ್ನೇನು ಇಲ್ಲ ಅಮ್ಮ, ಆದರೆ ಒಂದು ಮಾತ್ರ ಹೇಳಬೇಕು, ನಾನು ಜೀವನ ಪರ್ಯಂತ ನನ್ನ ಜೀವ ಸವಿಸಿದ್ರೂ ಕೂಡ ನಿನ್ನ ಋಣ ತೀರ್ಸೋಕ್ಕಾಗಲ್ಲ. ನಾನು ನಿನ್ನ ಋಣದಲ್ಲೇ ಪ್ರಪಂಚ ತೋರಿತೀನಿ ಅಮ್ಮ, ಬಿಲ್ ಕೊಟ್ಟಿದ್ದಕ್ಕೆ ಕ್ಷಮಿಸು ಅಂತ ಬರೆದ. ಹೌದು, ಆಗ ತಾನೇ ಹುಟ್ಟಿದ ಮಗು ಒಂದು ಅಸಹಾಯಕವಾದಂಥ ಹುಳು ಇದ್ದ ಹಾಗೆ. ಅಳೋದು ಬಿಟ್ಟರೆ ಏನೂ ಬರಲ್ಲ. ಅದನ್ನು ಪ್ರೀತಿಯಿಂದ ತ್ಯಾಗದಿಂದ ತನ್ನ ಜೀವ ತೇಯ್ದು ತಾಯಿ ಅದನ್ನು ಒಂದು ವಿಗ್ರಹವನ್ನಾಗಿ ಮಾಡ್ತಾಳೆ. ಒಂದು ಜೀವ ಅಂತ ಮಾಡ್ತಾಳೆ, ಅದಕ್ಕೋಸ್ಕರ ಲಕ್ಷ ಕೆಲಸ ಮಾಡ್ತಾಳೆ, ತನ್ನ ಮಗುವಿಗೋಸ್ಕರ ಬದುಕ್ತಾಳೆ.
ಅಂತಹ ತಾಯಿಗೆ ನಾವು ಕೊಡೋದು ಏನಪ್ಪ, ವೃದ್ಧಾಶ್ರಮನ? ಬೇಡ. ಕೃತಜ್ಞತೆಯಿಂದ ಆಕೆ ಮಾಡಿದ್ದನ್ನು ನೆನೆಸ್ಕೊಂಡು ಅವಳನ್ನು ಕೊನೆಯವರೆಗೂ ಸಂತೋಷದಿಂದ ನೋಡ್ಕೊಳ್ಳೋಣ. ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ಕೆಲವರು ಮನೆಯಲ್ಲಿ ಕೆಲವ್ರಿಗೆ ಹೇಗಪ್ಪ ಅಂದರೆ, ಮನೇಲಿರೋ ತಾಯಿ ಓಲ್ಡ್ ಬ್ಯಾಗ್ ಇದ್ದಂಗೆ ಆಗಿರ್ತಾಳೆ. ಎಲ್ಲಿಡೋದು ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾವೇನು ಮಾಡೋದು ಬೇಡ. ತಾಯಿಗೆ ಆಕೆ ಕೊನೆ ಉಸಿರು ಇರೋವರೆಗೂ ಗೌರವದಿಂದ ಪ್ರೀತಿಯಿಂದ ನೋಡಿಕೊಂಡ್ರೆ ತಾಯಿ ಮಾಡಿದ ಬಿಲ್ ಚುಕ್ತಾ ಮಾಡಿದಂಗೆ ಅಷ್ಟೆ. ಇರೋವರೆಗೂ ಯಾವ ವಸ್ತುವಿಂದಾಗಲಿ ವ್ಯಕ್ತಿದಾಗಲಿ ತಾಯಿದಾಗಲಿ ಬೆಲೆ ಗೊತ್ತಾಗಲ್ಲ. ಇದ್ದಾಗಲೇ ಉಳಿಸ್ಕೊಳ್ಳೋಣ, ಖುಷಿಯಿಂದ ನೋಡ್ಕೊಳ್ಳೋಣ ಅಂತ ನನ್ನ ಕಥೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.